ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇ ವಿಡಿಯೋ ಆಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಟೈಲರಿಂಗ್ ಬಗ್ಗೆ ಬೇಸಿಕ್ಕಿಂದ ಯಾವ ಥರ ಟೈಲರಿಂಗ್ ಕಲಿಬೇಕು, ಪೇಪರ್ ಕಟ್ಟಿಂಗಿಂದ ಹಿಡಿದು ಬ್ಲೌಸು, ಪೇಪರಲ್ಲಿ ಬ್ಲೌಸನ್ನು ಯಾವ ಥರ ಕಟ್ಟಿಂಗ್ ಮಾಡಬೇಕು, ಆಮೇಲೆ ಲೈನಿಂಗ್ ಬಟ್ಟೆಲಿ ಯಾವ ಥರ ಕಟ್ಟಿಂಗ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ನನ್ನ ಹಳೆ ಮಿಷನ್ ಫ್ರೆಂಡ್ಸ್. ನೋಡಿ, ಚಂದನ್ ಅಂತ. ನಾನು ಮೊದಲು ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿಯೋ ಟೈಮಲ್ಲಿ ಈ ಒಂದು ಮಿಷನನ್ನು ತಗೊಂಡಿದ್ದೆ. ಈಗ ಜಾಕ್ ಮಿಷನ್ ಇದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಆಸಕ್ತಿ ಇದೆ ಟೈಲರಿಂಗ್ ಬಗ್ಗೆ, ನಾನು ಪ್ರತಿಯೊಂದು ಟೈಲರಿಂಗಿನ ಬೇಸಿಕ್ ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಫ್ರೆಂಡ್ಸ್, ಒಂದು ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂತ. ಅದರ ಮುಖಾಂತರ ಟೈಲರಿಂಗಲ್ಲಿ ಆಸಕ್ತಿ ಇರೋರಿಗೆ ಅದ್ರ ಬಗ್ಗೆ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ ನಾನು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಟೈಲರಿಂಗಲ್ಲಿ ಆಸಕ್ತಿ ಇರೋರು ಸ್ಟಾರ್ಟಿಂಗ್ ಏನು ಮಾಡಬೇಕಪ್ಪ ಅಂದರೆ, ಪೇಪರಲ್ಲಿ ನಿಮ್ಮ ಹತ್ರ ಪೇಪರ್ ಇದ್ದರೆ ಪೇಪರನ್ನು ತಗೊಳ್ಳಿ. ಅದನ್ನು ತಗೊಂಡು ನಾವು ಪೇಪರಲ್ಲಿ ಫಸ್ಟ್ ಟೈಮ್ ಕತ್ರಿ ತಗೊಂಡು ಕಟಿಂಗ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ಗೊತ್ತಾಯ್ತಲ್ವಾ? ಹಾಗೆ ಡೈರೆಕ್ಟಾಗಿ ನಾವು ಬಟ್ಟೆಯಲ್ಲಿ ಕಟ್ಟಿಂಗ್ ಮಾಡೋಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ನಮಗೆ ಟೈಲರಿಂಗ್ ಕಲಿಯೋಕ್ಕಾಗಲ್ಲ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಒಂದೇ ತಿಂಗಳಲ್ಲಿ ಬ್ಲೌಸ್ ಕಟಿಂಗ್ ಕಲಿಬೋದು, ಒಂದೇ ತಿಂಗಳಲ್ಲಿ ಡ್ರೆಸ್ಸನ್ನು ಸ್ಟಿಚ್ ಮಾಡ್ಬೋದು ಅನ್ನೋದಲ್ಲ, ಬರೀ ನೆಪ ಮಾತ್ರ. ಯಾವುದೇ ಕಾರಣಕ್ಕೂ ಎಂಥ ಬ್ರಿಲಿಯಂಟ್ಗಳಾದ್ರೂ ಕೂಡ ನಮಗೆ ಯಾವುದೇ ಕಾರಣಕ್ಕೂ ಒಂದೇ ತಿಂಗಳಲ್ಲಿ ಟೈಲರಿಂಗನ್ನು, ಬ್ಲೌಸ್ ಕಟ್ಟಿಂಗನ್ನು, ಬ್ಲೌಸ್ ಸ್ಟಿಚಿಂಗನ್ನು ಕಲಿಯೋಕ್ಕೆ ಆಗೋದಿಲ್ಲ. ಸ್ಟಾರ್ಟಿಂಗ್ ಕಲಿಬೇಕು ಅನ್ನೋರು ಈ ಥರ ಒಂದು ಪೇಪರನ್ನು ತಗೊಂಡು ಈ ಥರ ಲೈನನ್ನು ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಳ್ಳೋದು ಯಾಕೆ ಅಂದರೆ, ನೀವು ಬಟ್ಟೆಯಲ್ಲಿ ಕಟಿಂಗ್ ಮಾಡುವಾಗ ಕಟಿಂಗ್ ಸ್ಟ್ರೈಟ್ ಆಗಿರುತ್ತೆ, ಕ್ರಾಸ್ ಆಗಿರುತ್ತೆ. ಯಾವ್ಯಾವ ಥರ ಡಿಸೈನ್ಗೆ ಯಾವ್ಯಾವ ಥರ ಬೇಕು ಅಂತೇಳಿ ಕಟಿಂಗ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಸ್ಟಾರ್ಟಿಂಗಲ್ಲೇ ಬಟ್ಟೆಯಲ್ಲಿ ಕಟಿಂಗ್ ಮಾಡೋಕ್ಕಾಗಲ್ಲ. ಪೇಪರಲ್ಲಿ ಈ ಥರ ಒಂದೊಂದು ಡಿಸೈನನ್ನು ಮಾಡಿಕೊಂಡು ಕಟಿಂಗನ್ನು ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಥರ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಟೈಲರಿಂಗ್ ಕಲಿತಾ ಇದ್ದೀನಿ ಅನ್ನೋರು ಏನು ಮಾಡಬೇಕು ಅಂದರೆ, ಈ ಥರ ಲೈನ್ಸನ್ನು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಥರ ಕಟಿಂಗನ್ನು ಮಾಡ್ಕೋಬೇಕು. ಸ್ಟ್ರೈಟಾಗಿ ನಾವು ಯಾವ ಲೈನ್ ಹಾಕಿದ್ದೀವಿ ಅದರ ನೇರಕ್ಕೆ ಕರೆಕ್ಟಾಗಿ ಕತ್ರಿಲಿ ಕಟಿಂಗ್ ಮಾಡ್ಕೋಬೇಕು. ಆವಾಗ ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಕತ್ರಿ ಹಿಡಿಯೋದಕ್ಕೆ ಆಮೇಲೆ ನಾವು ಕಟಿಂಗ್ ಮಾಡ್ತೀವಲ್ಲ, ಆ ಕಟಿಂಗ್ ಮಾಡೋದ್ರ ಬಗ್ಗೆ ನಮಗೆ ಪ್ರಾಕ್ಟೀಸ್ ಆಗುತ್ತೆ. ಡೈರೆಕ್ಟಾಗಿ ನಾವು ಬಟ್ಟೆಯಲ್ಲಿ ಕಟಿಂಗ್ ಮಾಡೋಕ್ಕೆ ಹೋಗಬಾರ್ದು. ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಇಲ್ಲಿ ಕಾಣಿಸ್ತಾ ಇದೆಯಲ್ವ, ನಾನು ಈ ಥರ ಕಟಿಂಗ್ ಮಾಡ್ಕೋತೀನಿ. ನಿಮ್ಮ ಹತ್ರ ಪೇಪರ್ ಇಲ್ಲ ಅಂದರೆ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ವ, ಇಲ್ಲ ಮನೇಲಿ ಪೇಪರ್ ಹಾಕ್ತಾ ಇದ್ದರೆ ಆ ಪೇಪರ್ ಆದರೂ ಹಳೆ ಪೇಪರ್ಗಳು ಇರುತ್ತಲ್ವ, ಅದನ್ನು ತಗೊಂಡು ಕಟಿಂಗ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ಡೈರೆಕ್ಟಾಗಿ ನಾನು ಬ್ಲೌಸ್ ಕಟ್ಟಿಂಗನ್ನೇ ಕಟ್ಟಿಂಗನ್ನೇ ಮಾಡ್ತೀನಿ ಅಂತ ಹೋಗ್ಕೂಡ್ದು. ಇಲ್ಲಿ ನೋಡಿ, ಇನ್ನೊಂದು ಮಾಡ್ತಾಯಿದ್ದೀನಿ. ಈ ಪೇಪರನ್ನು ಈ ಥರ ತಗೊಂಡು ನಿಮಗೆ ಯಾವ ಥರ ಬರುತ್ತೆ, ನೀವು ಮಾರ್ಕ್ ಪೀಸ್ ತಗೋಬೇಕು. ಮಾರ್ಕ್ ಪೀಸಲ್ಲಿ ಒಂದು ಡಿಸೈನನ್ನು ಮಾಡ್ಕೊಳ್ಳಿ. ಆಮೇಲೆ ಕತ್ರಿಲಿ ಅದೇ ಥರ ನಾವು ಎಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕತ್ರಿಲಿ ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈಗ ನಾನೀಗ ಕ್ರಾಸಾಗಿ ಈ ಥರ ಲೈನ್ಸ್ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನೀವು ನೆಕ್ಸ್ಟು ಬಟ್ಟೆಯಲ್ಲಿ ಕಟಿಂಗ್ ಮಾಡಬೇಕು ಅನ್ನೋವಾಗ ತುಂಬ ಈಸಿ ಆಗುತ್ತೆ. ಆದಷ್ಟು ಒಂದು ತಿಂಗಳಾದರೂ ನೀವು ಪೇಪರಲ್ಲಿ ಈ ಥರ ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಈಗ ಸುಮಾರು ಚಾನಲ್ಗಳಲ್ಲಿ ನಾನು ನೋಡ್ತಾನೇ ಇದ್ದೀನಿ, ಒಂದೇ ತಿಂಗಳಲ್ಲಿ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳಿ, ಒಂದೇ ತಿಂಗಳಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕಲ್ತ್ಕೋಬೋದು ಅನ್ನೋದು ನಿಜವಾಗ್ಲೂ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಟೈಲರಿಂಗ್ ಬರದೇ ಇರೋರು ಒಂದೇ ತಿಂಗಳಲ್ಲಿ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀವು ಬೇಕಂದರೆ ಟ್ರೈ ಮಾಡಿ. ಒಂದು ಪೇಪರಲ್ಲಿ ಕಟಿಂಗ್ ಮಾಡಬೇಕು ಅಂದ್ರೂ ಕೈಯೆಲ್ಲ ಆ ಕಡೆ ಈ ಕಡೆ ಶೇಕ್ ಆಗುತ್ತೆ, ಕಟಿಂಗ್ ಹೆಂಗೆಂಗೋ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಸ್ಟ್ರೈಟಾಗಿ ಕಟಿಂಗ್ ಮಾಡ್ತಾ ಇದ್ದೀನಲ್ವ. ಸ್ಟಾರ್ಟಿಂಗ್ ಕಲಿಯೋರಿಗೆ ಈ ಥರ ಸ್ಟ್ರೈಟಾಗಿ ಕಟಿಂಗ್ ಮಾಡೋಕ್ಕೆ ಆಗೋದೇ ಇಲ್ಲ. ಗೊತ್ತಾಯ್ತಲ್ವ?
ನೀವು ಬೇಕಾದರೆ ಬೇರೆ ಟೈಲರ್ಸ್ಗಳ ಹತ್ರ ಕೇಳಿ ನೋಡಿ ಎಷ್ಟು ತಿಂಗಳಿಗೆ ಟೈಲರಿಂಗ್ ಕಲಿಬೋದು ಅಂತ. ಮಿನಿಮಮ್ ಅಂದರೂ ಒಂದು 6 ತಿಂಗಳು 1 ವರ್ಷನೇ ಬೇಕಾಗುತ್ತೆ. ಇಲ್ಲಿ ನೋಡಿ ಈ ಥರ ಕ್ರಾಸಾಗಿ ನಾನು ಲೈನ್ಸನ್ನು ಹಾಕ್ಕೊಂಡಿದ್ದೀನಿ ಪೇಪರಲ್ಲಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೀವು ಪೇಪರಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಮುಂದಿನ ವೀಡಿಯೋಗಳಲ್ಲಿ ನಾನು ಯಾವ್ಯಾವ ಥರ ಪೇಪರ್ ಕಟ್ಟಿಂಗು, ಬ್ಲೌಸು, ಡ್ರೆಸ್ಸು, ನಿಮಗೆ ಯಾವ್ಯಾವ ವೀಡಿಯೋಗಳು ಬೇಕು, ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಬೇಸಿಕ್ ವೀಡಿಯೋಗಳನ್ನ, ಟೈಲರಿಂಗ್ ಬಗ್ಗೆ ಇರೋ ವೀಡಿಯೋಗಳನ್ನ ನಾನು ಹಾಕ್ತಾ ಹೋಗ್ತೀನಿ. ಆಮೇಲೆ ಬ್ಲೌಸ್ ಕಟ್ಟಿಂಗು, ಡ್ರೆಸ್ ಕಟ್ಟಿಂಗು ಪ್ರತಿಯೊಂದನ್ನು ಕೂಡ ಬೇಸಿಕ್ಕಿಂದನೇ ಹೇಳ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇದು ಫಸ್ಟ್ ವೀಡಿಯೋ, ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಥರ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಆಗುತ್ತೆ, ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಇಲ್ಲಿ ನೋಡಿ, ಇಲ್ಲಿ ಈ ಥರ ಪೇಪರನ್ನು ಬಳಸ್ಕೊಂಡು ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಆಮೇಲೆ ಇನ್ನೇನು ನಾನು ಯೋಚನೆ ಮಾಡ್ತೀನಿ ಯಾವ ಥರ ಹೇಳಿಕೊಟ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ತುಂಬ ಈಸಿ ಮೆಥಡಲ್ಲಿ ಟೈಲರಿಂಗನ್ನು ಕಲಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.